ಪ್ರಭುತ್ವಕ್ಕೆ ಧಕ್ಕೆ ಮಾಡಿ ಇವತ್ತು ಮೋಸ ಮಾಡಿ ವಂಚನೆ ಮಾಡಿ ಇವತ್ತು ಜನಪ್ರತಿನಿಧಿಗಳನ್ನು ಖರೀದಿ ಮಾಡಿ ಆಡಳಿತ ಮಾಡ್ತಕ್ಕಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ವೋಟ್ ಚೋರಿ ಮಾಡುವಂಥ ರೀತಿಯಲ್ಲಿ ಮತದಾರ ಪಟ್ಟಿಯಲ್ಲಿ ಬದಲಾವಣೆಗಳು ಮಾಡಿ ಚುನಾವಣೆ ಆಯೋಗವನ್ನು ದುರ್ಬಳಕೆ ಮಾಡಿಕೊಂಡು ಉಪಯೋಗ ಮಾಡಿಕೊಂಡು ಯಾವುದೇ ಪರಿಸ್ಥಿತಿಯಲ್ಲಿ ಅಧಿಕಾರದಲ್ಲಿ ಇರಲೇಬೇಕು ಅಂತ ಹೇಳಿ ಏನು ಮೋಸ ಮಾಡ್ತಾ ಇದ್ದಾರೆ, ಇದು ಖಂಡನೀಯವಾಗಿದೆ. ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಹೋರಾಟ ಮಾಡ್ತಾ ಇದ್ದಾರೆ. ಇಡೀ ದೇಶದಾದ್ಯಂತ ಅವರಿಗೆ ಜನಬೆಂಬಲ ಸಿಗ್ತಾ ಇದೆ. ಇದರ ಆಧಾರ ಮೇಲೇ ಮುಂಬರುವಂಥ ದಿನಮಾನಗಳಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಮತ್ತೆ ಪುಡಿದೇಳ್ತದೆ, ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರ್ತದೆ, ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಆಗ್ತಾರೆ. ಇವೆಲ್ಲ ಏನು ಸ್ವಾಯತ್ತ ಸಂಸ್ಥೆಗಳ ದುರ್ಬಳಕೆ ನಡೀತಾ ಇದೆ, ಇದೆಲ್ಲವೂ ಇವತ್ತು ನಿಂತು ಹೋಗ್ತದೆ. ಪಾರದರ್ಶಕವಾದಂಥ ಆಡಳಿತ ನಮ್ಮ ಸರ್ಕಾರ ಮುಂದೆ ಕೊಡ್ತದೆ.